ಮಕರ ರಾಶಿ. ಗುರುವು ಸಪ್ತಮದಲ್ಲಿದ್ದು ಉತ್ತಮ ದೈವ ಬಲವಿದೆ. ಶನಿಯು ವರ್ಷವಿಡೀ ತೃತೀಯ ಸ್ಥಾನದಲ್ಲಿ ಸಂಚರಿಸುತ್ತಾ ಕೆಲವೊಂದು ಅನುಕೂಲಗಳು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ. ವಿವಾಹ, ಶುಭ ಶೋಭನಾದಿ ಕೌಟುಂಬಿಕ ಕಾರ್ಯಗಳು ನಡೆಸಲು ಉತ್ತಮ ಕಾಲವಾಗಿರುತ್ತದೆ. ಭೂಮಿ ವಾಹನಾದಿ ಸುಖಗಳು ಉಂಟಾಗುವುದು. ಪತ್ನಿಗೂ ಅನುಕೂಲಕರವಾಗಿರುತ್ತದೆ. ದಾಂಪತ್ಯದಲ್ಲಿ ಸುಖ ಸಂತೋಷಗಳು, ಸಂತಾನ ಲಾಭ, ಧನಲಾಭ, ಶುಭಯಾತ್ರೆ, ಉತ್ತಮ ಬುದ್ಧಿಶಕ್ತಿ ಪ್ರಾಪ್ತವಾಗುವುದು. ವಿಶೇಷ ಆರೋಗ್ಯ ಹಾಗೂ ಸೌಲಭ್ಯವನ್ನು ಹೊಂದುವಿರಿ. ಉತ್ತಮ ನಿರ್ಧಾರಗಳು ನಿಮ್ಮಿಂದ ಉಂಟಾಗುವುದು. ಸಹೋದರ ಸಮಾನರಿಂದ ಸುಖ ಹಾಗೂ ಅನುಕೂಲಗಳು ಉಂಟಾಗುವುದು. ಒಡನಾಡಿಗಳಿಗೆ ಕೆಲವೊಂದು ತೊಂದರೆಗಳೂ ಉಂಟಾಗುವುದು. ಸಾಂಪತ್ತಿಕ ಅಭಿವೃದ್ಧಿಗೆ ಇದು ಅನಾನುಕೂಲ. ಕೌಟುಂಬಿಕ ಅಭಿವೃದ್ಧಿಯಾಗುವುದು. ಆದರೂ ವರ್ಷದ ಉತ್ತರಾರ್ಧದಲ್ಲಿ 3 ತಿಂಗಳು ಗುರು ಅಷ್ಟಮದಲ್ಲಿ ಸಂಚರಿಸುತ್ತಾ ರಾಹುಕೇತುಗಳಿಗೂ ವರ್ಷಪೂರ್ತಿ ಅನಿಷ್ಟ ಸ್ಥಾನಸ್ಥಿತರಾಗಿ ಕೆಲವೊಂದು ಕಷ್ಟ ನಷ್ಟಗಳು ಎದುರಾಗುವುದು. ಆರೋಗ್ಯದಲ್ಲಿ ಗುರುತರದ ತೊಂದರೆಗಳು ತೋರುವುದು. ವೃತ್ತಿ ಕ್ಷೇತ್ರದಲ್ಲಿ, ಉದ್ಯೋಗ ವ್ಯವಹಾರಗಳಲ್ಲಿ ಸೋಲುಂಟಾಗಬಹುದು. ಯಾವುದೇ ಕಾರ್ಯಗಳನ್ನು ಗ್ರಹಿಸಿದರೂ ಪ್ರಥಮದಲ್ಲಿ ವಿಘ್ನಗಳು ತೋರಬಹುದು. ಆರ್ಥಿಕವಾಗಿ ಖರ್ಚುಗಳು ಹಾಗೂ ನಷ್ಟಗಳು ಉಂಟಾಗಬಹುದು. ಅನೇಕ ರೀತಿಯ ಚಿಂತೆಗಳು ಕಾಡಬಹುದು. ಗಣಪತಿ, ಸುಬ್ರಹ್ಮಣ್ಯ, ವಿಷ್ಣು ಕ್ಷೇತ್ರಗಳಲ್ಲಿ ಯಥಾಶಕ್ತಿ ಸೇವೆ ಸಲ್ಲಿಸುವುದರಿಂದ ಶುಭವಾಗುತ್ತದೆ.